ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ವೆಕೇಷನ್ನ ಡೇ 1 ವಿಡಿಯೋನ ಶೇರ್ ಮಾಡಿದ್ದೆ. ಇವತ್ತು ನಾನು ಡೇ 2ನ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್, ಯಾರು ನಮ್ಮ ಡೇ 1 ಟ್ರಿಪ್ ವಿಡಿಯೋಸ್ನ ನೋಡಿಲ್ಲ ಆ ವಿಡಿಯೋಸ್ನು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ 2 ಶುರು ಮಾಡೋಣ. ನಾವು ಸ್ಟೇ ಆಗಿದ್ದಂಥ ಹೋಟೆಲಲ್ಲೇ ಬೆಳಗಿನ ಬ್ರೇಕ್ಫಾಸ್ಟ್ ಪ್ರೊವೈಡ್ ಇತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಹೊರಟಿದ್ದೆ ದುಬೈ ಸಫಾರಿ ಪಾರ್ಕ್ ನೋಡೋಣ ಅಂತ ಹೇಳಿ. ನಾವು ಸ್ಟೇ ಆಗಿದ್ದಂಥ ಹೋಟೆಲಿಂದ ಸಫಾರಿ ಪಾರ್ಕಿಗೆ ತುಂಬಾ ದೂರ ಇತ್ತು. ಸೊ ಆಲ್ಮೋಸ್ಟ್ 1.5 ಅವರ್ ಜರ್ನಿ ಮಾಡಬೇಕಾಗಿತ್ತು. ಸೊ ನಾವು ಇವತ್ತು ಎಲ್ಲದನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ನಮ್ಮ ಹೋಟೆಲಿಂದ ನಮ್ಮ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ ನಾವು ಕ್ಯಾಬ್ ಮುಖಾಂತರ ಹೋದ್ವಿ. ಆ್ಯಂಡ್ ನಾವು ಮೆಟ್ರೋ ಸ್ಟೇಷನ್ನಿಂದ ನಾವು ಮೆಟ್ರೋ ಲಾಸ್ಟ್ ಸ್ಟಾಪ್ ಸೆಂಟರ್ ಪಾಯಿಂಟ್ವರೆಗೂ ನಾವು ಮೆಟ್ರೋನಲ್ಲೇ ಹೋದ್ವಿ. ಆ್ಯಂಡ್ ಅಲ್ಲಿಂದ ನಾವು ಎಗೇನ್ ಬಸ್ಸಿಂದ ಟ್ರಾವೆಲ್ ಮಾಡಿದ್ವಿ. ಎಗೇನ್ ನಾವು ಅಲ್ಲಿಂದ 1 ಅವರ್ ಆಲ್ಮೋಸ್ಟ್ ಜರ್ನಿ ಮಾಡಿದ್ದು. ಈಗೇನು ನಾವು ಅಲ್ಲಿಂದ ಕ್ಯಾಬ್ ತೊಗೊಂಡು ಟ್ರಾವೆಲ್ ಮಾಡ್ಬೋದಾಗಿತ್ತು, ಬಟ್ ನೋಡೋಣ ಅಂತ ಹೇಳಿ ನಾವು ಬಸ್ಸಲ್ಲಿ ಹೋಗಿದ್ದು. ಬಟ್ ಅದು ಮಾಡಿದ್ದು ನಾವು ಫಾಲ್ಸ್ ಮಿಸ್ಟೇಕ್. ಮೆಟ್ರೋ ಸ್ಟೇಷನಿಂದ ನಾವು ಕ್ಯಾಬ್ ತೊಗೊಂಡು ಹೋಗಿದ್ದಿದ್ರೆ ಆಲ್ಮೋಸ್ಟ್ 1/2 ಅವರ್ ಒಳಗಡೆ ರೀಚ್ ಆಗ್ತಾ ಇದ್ವಿ. ಬಟ್ ನಾವು ಬಸ್ ತೊಗೊಂಡಿದ್ರಿಂದ ನಮಗೆ ಅದು ತುಂಬಾ ಟೈಮ್ ತೊಗೊಳ್ತು. ಆಲ್ಮೋಸ್ಟ್ 1 ಅವರ್ ಆಯಿತು ನಾವು ಅಲ್ಲಿಗೆ ರೀಚ್ ಆಗೋದಕ್ಕೆ. ಇನ್ನು ನಾವು ಮೆಟ್ರೋನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ದ ಫೇಮಸ್ ಬುರ್ಜ್ ಖಲೀಫಾ ಕೂಡ ಕಾಣಿಸುತ್ತೆ. ಸೊ ನಿಮಗೂ ಅದನ್ನು ತೋರಿಸ್ತಾ ಇದ್ದೀನಿ. ಆ ನಿಯರೆಸ್ಟ್ ಸೊ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಬುರ್ಜ್ ಖಲೀಫಾನ ನೋಡಬೇಕು ಅಂತ ಹೇಳಿ. ಬಟ್ ನಾವು ಈ ಸಲ ಬುರ್ಜ್ ಖಲೀಫಾಗೆ ಹೋಗ್ತಾ ಇಲ್ಲ. ಸೊ ನೆಕ್ಸ್ಟ್ ಹಾಲಿಡೇಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇವಾಗ ತುಂಬ ಟೈಮು ಕೂಡ ಕಮ್ಮಿ ಇದೆ, ಎಲ್ಲದನ್ನು ಒಂದೇ ಸಲ ನೋಡೋದಕ್ಕಾಗಲ್ಲ. ಹಾಗಾಗಿ ನಾವು ಟ್ರಾವೆಲ್ ಮಾಡುವಾಗ ಆನ್ ದ ವೇ ಮೆಟ್ರೋಯಿಂದನೇ ನಮಗೆ ಬುರ್ಜ್ ಖಲೀಫಾ ಕಾಣಿಸುತ್ತೆ. ಸೊ ಹಾಗಾಗಿ ಅದನ್ನು ನಾನು ಸಣ್ಣದಾಗಿ ಒಂದು ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ಏನು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಾವು ದುಬೈ ಸಫಾರಿ ಪಾರ್ಕ್ ಹತ್ರ ರೀಚ್ ಆದ್ವಿ. ನಾವು ಮಾರ್ನಿಂಗ್ ಹೊರಟಿದ್ದು 10:30, ಬಟ್ ಅಲ್ಲಿಗೆ ರೀಚ್ ಆಗೋಷ್ಟರೊಳಗಡೆ ಆಲ್ಮೋಸ್ಟ್ 12:30 ಆಗೋಯಿತು. 12:30 to 1 o'clock ಆಗೋಯಿತು. ನಾನು ಮುಂಚೆನೇ ಹೇಳ್ದಂಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಬಿಸಿಲಂತೂ ತುಂಬಾ ಇತ್ತು. ನಾವು ಅಂದ್ಕೊಂಡಿದ್ವಿ ಹಾಲಿಡೇಸ್ ಕಂಟಿನ್ಯೂಸ್ ಹಾಲಿಡೇಸ್ ಇರೋದ್ರಿಂದ ಬಹುಶಃ ತುಂಬ ಜನ ಇರ್ತಾರೆ, ಏನು ತುಂಬ ಕ್ರೌಡ್ ಇರುತ್ತೆ ಅಂತ. ಬಟ್ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ. ಅದ್ರ ಜೊತೆಗೆ ಸಮ್ಮರ್ ಆಗಿರೋದ್ರಿಂದ ನಮಗೆ ಆ್ಯನಿಮಲ್ಸ್ಗಳು ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಡೌಟ್ ಇತ್ತು. ಬಟ್ ನಮ್ಮ ಲಕ್ ಏನೋ ಗೊತ್ತಿಲ್ಲ, ನಮಗೆ ಎಲ್ಲ ಥರ ಆ್ಯನಿಮಲ್ಸ್ ನೋಡೋದಕ್ಕೂ ಸಿಕ್ತು. ಎಲ್ಲ ಆ್ಯನಿಮಲ್ಸ್ನ ಕೂಡ ನಾವು ನೋಡಿದ್ವಿ. ಇದು ಬಂದು ಸಫಾರಿ ಪಾರ್ಕ್ ಎಂಟ್ರೆನ್ಸ್. ಸೊ ನಾವು ಎಂಟ್ರೆನ್ಸ್ ಟಿಕೆಟ್ನ ತೊಗೋಬೇಕಾಗತ್ತೆ. ಸೊ ನಾವು ಹೋದಾಗ ಹಾಲಿಡೇಸ್ ಪ್ರಯುಕ್ತ ನಮಗೆ ಡಿಸ್ಕೌಂಟಲ್ಲಿತ್ತು. ಅಂದರೆ 2 ಟಿಕೆಟ್ ತೊಗೊಂಡ್ರೆ 2 ಟಿಕೆಟ್ ಫ್ರೀ ಇತ್ತು. 2 ಟಿಕೆಟ್ ಫ್ರೀ ಅಂತ ಹೇಳಿದರೆ 2 ಅಡಲ್ಟ್ಸ್ಗೆ ತೊಗೊಂಡ್ರೆ 2 ಕಿಡ್ಸ್ಗೆ ಫ್ರೀ ಇತ್ತು ಟಿಕೆಟ್ಸು. ಈ ಆಫರ್ ಯಾವಾಗಲೂ ಇರೋದಿಲ್ಲ. ಅಲ್ಲಿ ಟಿಕೆಟ್ ಬಂದು 2 ಅಡಲ್ಟ್ಸ್ಗೆ 250 ರುಪೀಸ್, ಕಿಡ್ಸ್ಗೆ ಬೇರೆ ಸಪ್ರೇಟ್ ಇರುತ್ತೆ. ಬಟ್ ನಾವು ಹೋಗಿದ್ರಿಂದ 250 ರುಪೀಸ್ 2 ಅಡಲ್ಟ್ಸ್ಗೆ ಮತ್ತು 2 ಕಿಡ್ಸ್ಗೆ ಫ್ರೀ ಇತ್ತು. ಎಂಟ್ರೆನ್ಸಲ್ಲೇ ಒಂದು ಚಿಕ್ಕದಾಗಿ ಶಾಪಿಂಗ್ ಸೆಂಟರ್ ಕೂಡ ಇದೆ. ನಮಗೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಲೈಕ್ ಹ್ಯಾಟ್ ಆಗಿರ್ಬೋದು, ಅಂಬ್ರೆಲಾ ಆಗಿರ್ಬೋದು, ಏನು ಬೇಕಾದರೂ ನಾವು ಪರ್ಚೇಸ್ ಮಾಡ್ಕೋಬೋದು. ಇನ್ನು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಅಲ್ಲಿಂದ ನಾವು ಎಂಟ್ರಿ ಗೇಟಿಂದ ಆಲ್ಮೋಸ್ಟ್ ನಾವು 150 ಮೀಟರ್ಸ್ ಬೈ ವಾಕ್ ಹೋಗಬೇಕು. ಅಲ್ಲಿ ನಮಗೆ ಬಸ್ ಪ್ರೊವೈಡ್ ಮಾಡುತ್ತಾರೆ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ. ಯಾಕೆಂದರೆ ಒಳಗಡೆ ತುಂಬ ದೂರ ಇದೆ ಆ್ಯನಿಮಲ್ಸ್ನ ಎಂಟ್ರಿ ಗೇಟ್ ತುಂಬ ದೂರ ಇದೆ ನೋಡೋದಕ್ಕೆ. ಹಾಗಾಗಿ ನಮಗೆ ಅಲ್ಲಿ ಒಳಗಡೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ನಮ್ಮ ಎಂಟ್ರಿ ಟಿಕೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಮಗೆ ಇಲ್ಲ ನಾವು ಬಸ್ಸಲ್ಲಿ ಹೋಗಲ್ಲ ಅಂತ ಹೇಳಿದ್ರೆ ಬೇರೆ ಸಪ್ರೇಟ್
ಟ್ಯಾಕ್ಸಿ ಕೂಡ ಸಿಗುತ್ತೆ ಅಲ್ಲಿ ಒಳಗಡೆ. ಬಟ್ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅಂದರೆ ಒಳಗಡೆ ನಮಗೆ 3 ಸ್ಪಾಟ್ ಸಿಗುತ್ತೆ. ಆ 3 ಸ್ಪಾಟಲ್ಲಿ ನಾವು ಬಸ್ಸಲ್ಲಿ ಏನು ಟ್ರಾವೆಲ್ ಮಾಡ್ತೀವಿ ಅದು ಕರ್ಕೊಂಡು ಹೋಗಿ ಫಸ್ಟು ಒಂದು ಸ್ಟಾಪಲ್ಲಿ ಬಿಡುತ್ತೆ. ಅಲ್ಲಿ ನಾವು ಇಳ್ಕೊಂಡು ಅಲ್ಲಿರುವಂಥದ್ದನ್ನೆಲ್ಲ ನಾವು ನೋಡಿಕೊಂಡು ಮತ್ತೆ ಅಲ್ಲಿಂದ ನಾವು ಬೇರೆ ಬಸ್ ತಗೊಂಡು ಮತ್ತೆ ನಾವು ಇನ್ನೊಂದು ಸ್ಪಾಟ್ಗೆ ಹೋಗಬೇಕಾಗತ್ತೆ. ಅದರ ಒಳಗಡೆ ನೋಡೋದಕ್ಕೆ ನಮಗೆ 3 ಪಾಯಿಂಟ್ಸ್ ಸಿಗುತ್ತೆ. ಸೊ ಒಂದೊಂದು ಪಾಯಿಂಟ್ ನೋಡಬೇಕು ಅಂತಂದರೆ ನಮಗೆ ಆಲ್ಮೋಸ್ಟ್ ಟೈಮ್ ಕನ್ಸ್ಯೂಮ್ ಆಗುತ್ತೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಹೋಗೋದಕ್ಕೆ. ನಾವು ಒಂದು ಪಾಯಿಂಟ್ ನೋಡಿದ್ಮೇಲೆ ನಾವು ನಾವು ಬಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನೊಂದು ಪಾಯಿಂಟ್ಗೆ ಹೋಗಬೇಕು ಅಂತ ಹೇಳಿದ್ರೆ. ಸೊ ಏನಂದರೆ ನಾವು ಇನ್ನೊಂದು ಬಸ್ ತೊಗೊಂಡು ಇನ್ನೊಂದು ಪಾಯಿಂಟ್ಗೆ ಹೋಗಬೇಕು ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಅಲ್ಲಿ ಹೇಗೆ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ. ಅಂದರೆ ಫಸ್ಟೇ ನಾವು ಸುಮಾರು ಜನ ನೋಡಿಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರು ಫಸ್ಟು ಹೋಗ್ತಾರೆ. ಆಮೇಲೆ ನಮ್ಮ ಟರ್ನ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅಲ್ಲೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಇದೆಲ್ಲ ನಮಗೆ ಬೇಡ ಅಂತ ಹೇಳಿದ್ರೆ ನಾವು ಆ ಥರ ಟ್ಯಾಕ್ಸೀಸ್ಗಳನ್ನ ತೊಗೋಬೋದು. ಆ ಥರ ಟ್ಯಾಕ್ಸೀಸ್ ಒಂದೊಂದು ಸ್ಟಾಪ್ಗಳಲ್ಲೂ ಅವೈಲೇಬಲ್ ಇರುತ್ತೆ. ಬಟ್ ಏನಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕಾಗತ್ತೆ ಒಂದೊಂದು ಪಾಯಿಂಟ್ನಲ್ಲೂ. ನಾವು ಎಲ್ಲ ಪಾಯಿಂಟ್ಗೂ ನಾವು ಬಸ್ಸಲ್ಲೇ ಹೋಗಿದ್ದು. ಸೊ ಫಸ್ಟ್ ಬಂದು ಆಫ್ರಿಕನ್ ವಿಲೇಜ್ ಪಾಯಿಂಟ್ ಅಂತ ಹೇಳಿ. ಸೊ ಈ ವಿಲೇಜ್ ಪಾಯಿಂಟು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ತುಂಬಾ ನಡಿಬೇಕು. ಆ್ಯಂಡ್ ಯಾಕೆ ಅಂತ ಹೇಳಿದ್ರೆ ತುಂಬ ಇದೆ ಒಳಗಡೆ ನೋಡೋದಕ್ಕೆ. ಹೀಗೆ ಹೋಗಿ ಹಾಗೆ ಬರ್ತೀವಿ ಅಂತಂದರೆ ಆಗಲ್ಲ. ಸೊ ಆಫ್ರಿಕನ್ ವಿಲೇಜ್ಗೆ ನಾವು ಫಸ್ಟ್ ಎಂಟ್ರಿ ಕೊಟ್ಟಾಗ ಫಸ್ಟ್ ನಮಗೆ ಸಿಗೋದೇ ಚಿಂಪ್ಯಾನ್ಸಿ ಹೌಸ್ ಅಂತ ಹೇಳಿ. ನಾವು ಅಂದ್ಕೊಂಡಾಗೆ ಬಿಸಿಲಿದೆ, ಸೊ ಅನಿಮಲ್ಸ್ಗಳೆಲ್ಲ ಇರೋದಿಲ್ಲ, ಅದೆಲ್ಲ ಒಳಗಡೆ ಹೋಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನಮ್ಮ ಲಕ್, ಸೊ ಅನಿಮಲ್ಸ್ ನಮಗೆ ಚಿಂಪ್ಯಾನ್ಸಿ ನೋಡೋದಕ್ಕೆ ಸಿಕ್ತು. ಒಂದಲ್ಲ 3-4 ಚಿಂಪ್ಯಾನ್ಸಿಗಳು ಇತ್ತು ನೋಡೋದಕ್ಕೇನೆ. ಸೊ ಇದೇನು ನೀವು ಈಗ ನೋಡ್ತಾ ಇದ್ದೀರಾ, ಇದು ಬಂದು ಚಿಂಪ್ಯಾನ್ಸಿ ಹೌಸು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಹಾಗೇನೆ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ನೀವು ನೋಡ್ತಿದ್ದೀರಾ ಅಲ್ವಾ, ಆ ಚಿಂಪ್ಯಾನ್ಸಿಗೆ ಆಟ ಆಡೋದಕ್ಕೆಲ್ಲ ಹೆಂಗೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಅದೆಲ್ಲ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು.
ಹಾಗಾಗಿ ಸಮ್ಮರಲ್ಲಿ ಹೋಗೋದು ಅಷ್ಟು ಒಳ್ಳೇದಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ವಿಂಟರಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಥಿಂಗ್ ಏನಂತಂದರೆ, ಇವಾಗಿನ್ನೂ ಸಮ್ಮರ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇರೋದು. ಬಟ್ ಸಮ್ಮರ್ ಇಲ್ಲಿ ಪೀಕ್ ಆಗೋದು ಜುಲೈ ಮತ್ತು ಆಗಸ್ಟಲ್ಲಿ. ಹಾಗಾಗಿ ಇಲ್ಲಿ ದುಬೈ ಸಫಾರಿ ಪಾರ್ಕಲ್ಲಿ ಏನು ಮಾಡ್ತಾರಂತೆ ಅಂದರೆ, ನೆಕ್ಸ್ಟ್ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಕೂಡ ಕ್ಲೋಸ್ ಮಾಡಿರ್ತಾರೆ. ಸೊ ಅವಾಗ ಯಾರಿಗೂ ಪರ್ಮಿಷನ್ ಇಲ್ಲ ಹೋಗೋದಕ್ಕೆ. ಆ್ಯಂಡ್ ಒನ್ ಗುಡ್ ಥಿಂಗ್ ನಾನು ಅಬ್ಸರ್ವ್ ಏನು ಮಾಡಿದ್ದು ಅಂತ ಹೇಳಿದ್ರೆ, ಇಲ್ಲಿ ಏನು ಅಲ್ಲಲ್ಲಿ ಫ್ಯಾನ್ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಫ್ಯಾನಲ್ಲಿ ನಮಗೆ ಲೈಟಾಗಿ ವಾಟರ್ ಸ್ಪ್ರಿಂಕಲ್ ಕೂಡ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಎಕ್ಸಸ್ ಆಫ್ ಹೀಟಿಂದ ಸ್ವಲ್ಪನಾದರೂ ಕೂಲ್ ಆಗಲಿ ಅಂತ ಹೇಳಿಬಿಟ್ಟು, ಅದರಿಂದ ಅಟ್ಲೀಸ್ಟ್ ಸ್ವಲ್ಪನಾದರೂ ಕೂಲ್ ಅಂತ ಅನಿಸುತ್ತೆ. ನಾವು ಬಿಸಿಲಲ್ಲಿ ನಡ್ಕೊಂಡು ಬಂದು ಆ ಫ್ಯಾನ್ ಎಲ್ಲಿದೆ ಅಲ್ಲಿ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ನಮಗೆ ಕೂಲ್ ಅಂತ ಅನಿಸುತ್ತೆ. ನಾವಂತೂ ಅಲ್ಲಲ್ಲಿ ರೆಸ್ಟ್ ಮಾಡಿ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಸ್ನೇಕ್ ಹೌಸ್ ಅಂತ ಹೇಳ್ಬಿಟ್ಟು. ಈ ಸ್ನೇಕ್ ಹೌಸಲ್ಲಂತೂ ಎಷ್ಟು ವೆರೈಟೀಸ್ ಆಫ್ ಸ್ನೇಕ್ಸ್ಗಳನ್ನ ಇಟ್ಟಿದ್ದಾರೆ ಅಂದರೆ, ಅಷ್ಟೊಂದು ವೆರೈಟೀಸ್ ಆಫ್ ಸ್ನೇಕ್ಸ್ಗಳಿದೆ. ಸೊ ಮಕ್ಕಳಿಗಂತೂ ನೋಡೋದಕ್ಕೆ ಹಬ್ಬ ಅಂತ ಹೇಳ್ಬೋದು. ಹಬ್ಬ ಅನ್ನೋದಕ್ಕಿಂತ ಇನ್ ದ ಸೆನ್ಸ್ ಅವ್ರಿಗೆ ಎಜುಕೇಷನ್ ವೈಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಎಷ್ಟೊಂದು ಥರ ಹಾವುಗಳನ್ನ ನಾವು ಅಲ್ಲಿ ನೋಡ್ಬೋದು. ಆ್ಯಂಡ್ ಅದ್ರ ಬಗ್ಗೆ ಫೀಚರ್ಸ್ಗಳನ್ನ ನಾವು ತಿಳ್ಕೊಳ್ಳಬಹುದು.
ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಆ ಥರ ಮಾತಾಡಿದ್ದು ನೋಡಿ ತಪ್ಪು ತಿಳ್ಕೊಬೇಡಿ. ಅವ್ರು ಅವಾಗವಾಗ ಕಾಮಿಡಿ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನೇ ನಾನು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ಏನೂ ನೆಗೆಟಿವ್ ಥಿಂಗ್ಸ್ ಇಲ್ಲ ಫ್ರೆಂಡ್ಸ್, ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಆ್ಯಂಡ್ ಕಾಮಿಡಿ ಅಷ್ಟೇ. ಸೊ ಫ್ರೆಂಡ್ಸ್, ನಾವು ಫಸ್ಟ್ ಪಾಯಿಂಟ್ ಏನು ಆಫ್ರಿಕನ್ ವಿಲೇಜ್ ಇತ್ತು ಅದನ್ನೆಲ್ಲ ನೋಡಿಕೊಂಡು ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಸೆಕೆಂಡ್ ಪಾಯಿಂಟ್ಗೆ. ಸೆಕೆಂಡ್ ಪಾಯಿಂಟಲ್ಲಿ ನಮಗೆ ಒಳಗಡೆ ಹೋಗೋದಕ್ಕೆ ಅನಿಮಲ್ಸ್ಗಳನ್ನ ನೋಡೋದಕ್ಕೆ, ವೈಲ್ಡ್ ಅನಿಮಲ್ಸ್ಗಳನ್ನ ನೋಡೋದಕ್ಕೆ ನಮಗೆ ಬಸ್ ಪ್ರೊವೈಡ್ ಮಾಡ್ತಾರೆ ಎಗೇನಲ್ಲಿ. ಅಲ್ಲಿಂದ ನಾವು ಸಫಾರಿ ಬಸ್ನ ತೊಗೊಂಡು ನಾವು ವೈಲ್ಡ್ ಅನಿಮಲ್ಸ್ಗಳನ್ನ ನೋಡೋದಕ್ಕೆ ಅಂತ ಹೇಳಿ ಒಳಗಡೆ ಎಂಟ್ರಿ ಕೊಡ್ತೇವೆ. ಸೊ ಫಸ್ಟ್ ನಾವು ಎಂಟ್ರಿ ಕೊಟ್ಟಾಗ ನೋಡೋಕೆ ಸಿಗೋದೆ ನಮಗೆ ಲೆಪರ್ಡ್. ಸೊ ಫ್ರೆಂಡ್ಸ್, ನಮಗೆ ಈ ಬಸ್ಸಲ್ಲಿ ನಮಗೆ ಒಬ್ಬರು ಗೈಡ್ ಸಿಗ್ತಾರೆ. ಅವರು ಪ್ರತಿಯೊಂದು ಆ್ಯನಿಮಲ್ಸ್ಗಳ ಬಗ್ಗೆನೂ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ನಮಗೆ ಒಂದೊಂದು ಅನಿಮಲ್ ಬಗ್ಗೆನೂ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಸೊ ಫ್ರೆಂಡ್ಸ್, ನೀವು ಈಗ ಏನು ನೋಡ್ತಾ ಇದ್ದೀರಾ ಇದು ಬಂದು ನ್ಯಾಷನಲ್ ಅನಿಮಲ್ ಆಫ್ UAE ಇದು.
ಫ್ರೆಂಡ್ಸ್ ಏನು ಗೊತ್ತಾ, ಬರೀ ನಮಗೆ ಹ್ಯೂಮನ್ ಬೀಯಿಂಗ್ಸ್ಗೆ ಮಾತ್ರ ಆ ಥರ ಫ್ಯಾನ್ಗಳನ್ನ ಪ್ರೊವೈಡ್ ಮಾಡಿಲ್ಲ. ಇಲ್ಲಿ ಆ ಥರ ಫ್ಯಾನ್ಗಳನ್ನ ಇಲ್ಲಿರೋ ಅನಿಮಲ್ಸ್ಗಳಿಗೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಲ್ಲಿ ವಾಟರ್ ಸ್ಪ್ರಿಂಕಲ್ ಫ್ಯಾನ್ಗಳನ್ನ ಕೂಡ ಅಳವಡಿಸಿದ್ದಾರೆ. ಈಗ ಅನಿಮಲ್ಸ್ಗಳಿಗೂ ಕೂಡ ಶೆಕೆ ಮತ್ತು ಆ ಬಿಸಿಲು, ಆ ತಾಪಮಾನನ ಅದಕ್ಕೂ ಕೂಡ ಬೇರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅನಿಮಲ್ಸ್ಗೆ ಅಂತಾನೆ ಅಲ್ಲಲ್ಲಿ ಆ ಥರ ವಾಟರ್ ಸ್ಪ್ರಿಂಕಲ್ ಫ್ಯಾನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅನಿಮಲ್ಸ್ಗಳು ಕೂಡ ಅಲ್ಲಿ ಬಂದು ಸಮ್ಟೈಮ್ಸ್ ರಿಲ್ಯಾಕ್ಸ್ ಮಾಡ್ತಾ ಇರುತ್ತೆ. ಅದನ್ನು ನಾವು ಇಲ್ಲಿ ಎಷ್ಟೊಂದು ಕಡೆ ನೋಡಿದ್ದೀವಿ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಆ ಥರ ವಾಟರ್ ಸ್ಪ್ರಿಂಕಲ್ ಥರ ಆಗ್ತಾ ಇರುತ್ತೆ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಒಂದು ಅನಿಮಲ್ ಅದರಿಂದ ರಿಲ್ಯಾಕ್ಸೇಷನ್ ತಗೊಳ್ತಾ ಇದೆ. ಸೊ ಈ ಥರ ಅಲ್ಲಲ್ಲಿ ಎಲ್ಲ ಅನಿಮಲ್ಸ್ಗಳಿಗೂ ಆ ಥರ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ. ಇಷ್ಟು ನಮಗೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡೋಕೆ ಸಿಗುವಂಥ ವೈಲ್ಡ್ ಅನಿಮಲ್ಸ್. ನೆಕ್ಸ್ಟ್ ನಾವು ಅಲ್ಲಿಂದ ಥರ್ಡ್ ಪಾಯಿಂಟ್ಗೆ ಹೋಗ್ತೀವಿ. ಥರ್ಡ್ ಪಾಯಿಂಟೇ ಲಾಸ್ಟ್ ಪಾಯಿಂಟ್. ಇದು ಬಂದು ಡೆಸರ್ಟ್ ಪಾಯಿಂಟ್ ಅಂತ ಹೇಳಿ. ಇಲ್ಲೂ ಕೂಡ ನಮಗೆ ಒಂದು ಜೀಪ್ನ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಆ ಡೆಸರ್ಟ್ ಪಾಯಿಂಟ್ಗೆ ನಾವು ಜೀಪ್ ಮುಖಾಂತರ ಹೋಗಬೇಕು. ಅಂದರೆ ಈ ಪಾಯಿಂಟಲ್ಲಿ ಏನು ಅಂತ ಹೇಳಿದ್ರೆ, ಡೆಸರ್ಟ್ ಲ್ಯಾಂಡ್ಗಳಲ್ಲಿ ನೋಡೋಕೆ ಸಿಗುವಂಥ ಆನಿಮಲ್ಸ್ಗಳನ್ನ ಇಲ್ಲಿ ಸಪ್ರೇಟಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಜೀಪ್ನಲ್ಲೂ ಕೂಡ ನಮಗೆ ಒಬ್ಬರು ಗೈಡ್ ಬರ್ತಾರೆ. ಅವರು ಕೂಡ ಇಲ್ಲಿ ಅನಿಮಲ್ಸ್ಗಳ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಕಂಟಿನ್ಯೂಸ್ ರೈಡಲ್ಲಿ.
ಫ್ರೆಂಡ್ಸ್, ನೀವು ಈಗ ಏನು ನೋಡ್ತಾ ಇದ್ದೀರಾ, ಈ ಅನಿಮಲ್ ಬಂದು UAE ನ್ಯಾಷನಲ್ ಅನಿಮಲ್. ಫ್ರೆಂಡ್ಸ್, ಈಗ ಏನು ನೋಡ್ತಾ ಇದ್ದೀರಾ, ಈ ಅನಿಮಲ್ಲು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು 6 ಮಂತ್ಸ್ ಒಂದು ಕಲರ್ ಇರುತ್ತೆ, ಇನ್ 6 ಮಂತ್ಸ್ ಇನ್ನೊಂದು ಕಲರ್ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ 6 ಮಂತ್ಸ್ ಸಮ್ಮರ್ ಸೀಸನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇದು ವೈಟ್ ಕಲರ್ನಲ್ಲಿ ಇರುತ್ತೆ. ಆಫ್ಟರ್ ಸಮ್ಮರ್ ಸೀಸನ್ ಆಗ್ತಿದ್ದಂಗೆ 6 ಮಂತ್ಸ್ ಆಫ್ಟರ್ ಇದು ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಈ ಅನಿಮಲಿನ ವಿಶೇಷತೆ. ಅಂದರೆ 2 ಕಲರ್ ಆಗಿ ಇದು ಅನಿಮಲ್ ಚೇಂಜ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಆ ಅನಿಮಲ್ ಈಗ ನೋಡೋದಕ್ಕೆ ವೈಟ್ ಕಲರ್ ಆಗಿ ಕಾಣಿಸ್ತಾ ಇದೆ, ಮತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಇದೆ. ಸೊ ಅದು ಆಫ್ಟರ್ 6 ಮಂತ್ಸ್ ಅದು ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಡೇ 2 ಟ್ರಿಪ್ನ ವ್ಲಾಗ್. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅದು ಕೂಡ ಡೇ 3 ಟ್ರಿಪ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಟಿಲ್ ದೆನ್, ಬಾಯ್, ಟೇಕ್ ಕೇರ್, ಸಿ ಯು ಸೂನ್.